ನಿಮಗೆ ಗೊತ್ತಾ ನಮ್ಮಮ್ಮ ನನಗೆ ಇದು ಯಾಕೆ ಜಾಮೂನ್ ತಿನ್ಸಿದ್ರು ಅಂತ ಹೇಳಮ್ಮ. ನಾನೇ ಹೇಳಿದ್ನಲ್ಲ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ನಾಳೆ ನನ್ನ ಬರ್ತ್ಡೇ ಮಾಡಿದ್ದೀನಿ, ನಾಳೆ ತನಕ ಕಾಯಕ್ಕಾಗೋದಿಲ್ವ ಅಂತ ಅದಕ್ಕೆ ಇವತ್ತೇನೆ ತಿಂದ್ಬಿಡ್ತೀನಿ. Happy birthday to you. Happy birthday to you. Happy birthday, happy birthday. Happy birthday to you. ಟೈಮ್ ಸ್ನೇಹಿತರೆ ದಿನ ಅಲಾರ್ಮ್ ಇಟ್ಬಿಟ್ಟು ಏಳಿಸಿದ್ರು ಹೇಳಲ್ಲ. ಇವತ್ತು ನಮಗೆ ಏಳಿಸ್ತಾ ಇದ್ದಾಳೆ. ಅಯ್ಯೋ ನಂಗೆ ನಿದ್ದೆನೇ ಆಗಿಲ್ಲ ನೋಡ್ರಿ, ಕಣ್ಣು ಉಜ್ಕೋತಾನೆ ಇದ್ದೀನಿ. ಆಗಲೇ ಎದ್ದು ಏನು ಖುಷಿಯಾಗಿ ಬಂದವ ನೋಡ್ರಿ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಬಾಳು ಮಗಳೇ, ನೀನು ಕೇಳಿದೆಲ್ಲ ಸಿಗ್ಲಿದ್ದೀನಿ. ಇದು ಸಾನು ಆಬ್ಸೆನ್ಸಲ್ಲಿ ನಾವು ಗಿಫ್ಟ್ ತಂದು ಬಚ್ಚಿಟ್ಟಿರೋದು. ಸೊ ಇವಾಗ ತೆಗೆದು ಕೊಡ್ತಾ ಇದ್ದೀನಿ. ನೀನು ಕೇಳಿದ್ದೆ ಮಗಳೇ, ನೀನು ಕೇಳಿರೋದೇ ಇಲ್ಲ. ಗ್ಲಿಟರ್ ಪೆನ್. ನೋಡಿ ಇದು ಹೇಗಿದೆ. ಥ್ಯಾಂಕ್ ಯು ಫಾರ್ ಆಲ್ ದಿ ಗಿಫ್ಟ್. ಈಗ ಸ್ನೇಹಿತರೆ ತಿಂಡಿ ಆಯಿತು, ಸಾನು ಸ್ನಾನ ಆಯಿತು, ಅವಳದು ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಇವತ್ತು ಕಲರ್ ಡ್ರೆಸ್ ಇಲ್ಲ ಪಾಪ, ಅದೊಂದು ಬೇಜಾರು. ಆ್ಯಂಡ್ ಇವತ್ತು ಸೆಲೆಬ್ರೇಷನ್ ಮೋಡ್ ಹೇಗಿದೆ ಅದನ್ನು ನಾನು ತಿಳಿಸ್ತೀನಿ. ಇದ್ರ ಕಡೆಯಿಂದಾಗಿ ನೆನ್ನೆ ನಾನು ಅವಳಿಗೆ ಏನೇನು ಪ್ರಿಪೇರ್ ಮಾಡ್ತೀನೋ ಎವ್ರಿ ಇಯರು, ಲೈಕ್ ಅವಳ ಫೇವ್ರೆಟ್ ಫುಡ್ಸ್ ಮರ್ತೇ ಹೋಯಿತು. ಲಾಸ್ಟ್ ಮೂಮೆಂಟಲ್ಲಿ ನೆನಪು ಬಂತು, ಸದ್ಯ ನೆನಪಾದರೂ ಬಂತು. ಇವಾಗೆಲ್ಲಪ್ಪ ಹೋಗಿ ಹುಡುಕ್ಲಿ ಜಾಮೂನ್ ಪ್ಯಾಕೆಟ್ನ, ಸಿಗದೇ ಇದ್ದರೆ ನನಗೆ ಅದೇ ಪರ್ಟಿಕ್ಯುಲರ್ ಬೇಕು, ಬೇರೆದು ನಾನು ಯೂಸ್ ಮಾಡೋದಿಲ್ಲ. ಕೊನೆಗೆ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿದೆ. ನನಗೆ ಅಲ್ಲಿ ಚೆನ್ನಾಗಿ ಸಿಕ್ತು, ಅಂದರೆ ಡಿಸ್ಕೌಂಟ್ಸ್ ನಡೀತಾ ಇದೆ ಈಗ. ಲೈಕ್ ಫ್ರೂಟ್ಸು, ವೆಜಿಟೇಬಲ್ಸ್, ಗ್ರಾಸರೀಸ್ ಮೇಲೆಲ್ಲ ಕೂಡ ಮೆಗಾ ಸೇವಿಂಗ್ ಫೆಸ್ಟಿವಲ್ ಅಂದ್ಬಿಟ್ಟು ಆಫರ್ಸ್ಗಳಿರುತ್ತೆ, ಡಿಸ್ಕೌಂಟ್ಸ್ಗಳಿರುತ್ತೆ. ಸೊ ಅಲ್ಲಿ ನನಗೆ ಇನ್ಸ್ಟೆಂಟಾಗಿ ಸಿಕ್ತಾ, ನೆನ್ನೆನೇ ಮಾಡಿಬಿಟ್ಟೆ. ಮಾಡಿ ಆದಮೇಲೆ ನಮಗೆ ರೆಸಿಸ್ಟೇ ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ಫೇವ್ರೇಟ್ ಅದು ಎಲ್ಲರಿಗೂ. ಸೊ ನೆನ್ನೆನೇ ತಿಂದ್ಬಿಟ್ವಾ, ಅದಕ್ಕೆ ಅಂದ್ಬಿಟ್ಟು ಈಗ ಮತ್ತೆ ಇವತ್ತು ಅದನ್ನೇ ತಿನ್ನಿಸ್ಬೇಕಲ್ಲ ಅಂಥೇಳಿ ಸಾಬುದಾನದು ಪಾಯಸ ಮಾಡಿದೆ. ಅಂದರೆ ಸಾಬುದಾನ ಸ್ವಲ್ಪ ನೆನೆಸಿಟ್ಟಿದ್ದೆ ಅವಳಿಗೆ ಅಂದ್ಬಿಟ್ಟು ನೆನ್ನೆ. ಸೊ ಇವತ್ತು ಪಾಯಸ ಮಾಡಿದ್ದೀನಿ, ಅದನ್ನೇ ಬಾಕ್ಸ್ಗೂ ಕೂಡ ಹಾಕೋಣ ಅಂತ ಇದ್ದೀನಿ. ಸೊ ಅವಳ ಬಾಕ್ಸ್ ಕೂಡ ಪ್ರಿಪೇರ್ ಆಗಿದೆ. ಅವಳು ಈಗ ಬಂದರೆ ಅವಳಿಗೆ ತಿಂಡಿ ಕೊಟ್ಟು ಸ್ಕೂಲಿಗೆ ಕಳಿಸೋದು. ನೆನ್ನೆ ಜಾಮೂನ್ ಮಾಡಿದ್ದು ನಾನು, ಅಮ್ಮ ಮಗಳಿಗೆ ಇರೋಕ್ಕಾಗಲಿಲ್ಲ, ಇಬ್ಬರು ನೆನ್ನೆನೇ ತಿಂದ್ಬಿಟ್ವಿ. ಹೌದಾ? ಅಂದರೆ ಇದು ಈಗ ಮಾಡಿದ್ಯಾ? ಇದನ್ನು ಬ್ಯಾಕಪ್. ಓಕೆ. ಹ್ಯಾಪಿ ಹ್ಯಾಪಿ ಹ್ಯಾಪಿಯಾಗಿ ಇರು ಸಣ್ಣ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಇಲ್ಲ, ನಾನು ನೆನ್ನೆನೇ ತಿನ್ನಿಸ್ಬಿಟ್ನಲ್ಲ ಅಡ್ವಾನ್ಸ್ ಆಗಿ. ಎಲ್ಲ ಫೇವ್ರೇಟ್. ಚಲೋ. ಹಲೋ ಸ್ನೇಹಿತರೆ, ಈಗ ಟೈಮ್ ಬಂದು 1:30. ಬೆಳಗ್ಗೆ ಸಾನು ಹೋಗಬೇಕಾದ್ರೂ ಅಲ್ಲ, ಅವಳು ಎದ್ದ ತಕ್ಷಣವೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಬಿಕಾಸ್ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ವ್ಲಾಗ್ ಶುರು ಮಾಡೋಣ ಅಂದರೆ ಇದು ಮುಗಿಸ್ಬಿಟ್ಟು ಮಾಡೋಣ ಅಂದ್ಕೊಂಡೇ ಆಗೋಯ್ತು. ಸೊ ಈಗ ನೀವು ನೋಡ್ಬೋದು, ಜುಮ್ಕಿ ಹಾಕಿದ್ದೀನಿ, ಚೈನ್ ಹಾಕಿದ್ದೀನಿ, ಆ್ಯಂಡ್ ಬಳೆ ಕೂಡ ಹಾಕಿದೆ. ಇಷ್ಟೆಲ್ಲ ಹಾಕ್ಕೊಂಡು ನೈಟಿ ಹಾಕ್ಕೊಂಡಿದ್ದೀನಿ. ಏನು ರೀಸನ್ನು ಅಂದರೆ ಇವತ್ತು ಒಂದು ಮದುವೆಗೆ ಹೋಗಬೇಕು.
ಸಾನು ಬರ್ತ್ಡೇ ದಿನವೇ ಮದುವೆ ಬಿದ್ದಿದೆ, ಹಾಗಾಗಿ ಸ್ವಲ್ಪ ಚೇಂಜಸ್ ಆಗಿದೆ. ಏನು ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ ಡೀಟೇಲಾಗಿ. ಹೊರಡಬೇಕು, ಇನ್ನು 1 ಅವರಲ್ಲಿ ಹೊರಡ್ಬೇಕು ನಾವು. ಮದುವೆ ಇರೋದು ಇಲ್ಲಲ್ಲ, ಎಲ್ಲಿ ಅಂತ ಹೋಗ್ತಾ ತಿಳಿಸ್ತೀನಿ. ಈಗ ನಾನು ಮಧ್ಯಾಹ್ನಕ್ಕೆ ಊಟ ಮಾಡೋ ಹಾಗೇನೂ ಇಲ್ಲ, ಬಟ್ ಪ್ಯಾಕ್ ಮಾಡ್ಕೊಳ್ಬೇಕು. ಇನ್ನು ಸಾನು ಬಂದ ತಕ್ಷಣ ಊಟ ಮಾಡ್ತಾಳೆ. ಸೊ ಇವತ್ತು ಇಲ್ಲಿಗೆ ಮನೆಗೆ ಬರೋಲ್ಲ ಅವಳು. ಏನು ಎತ್ತ ಅಂತ ನಿಮ್ಗೆ ಆಮೇಲೆ ತಿಳಿಸ್ತೀನಿ. ಸೊ ಈಗ ಸ್ನೇಹಿತರೆ ಸ್ವಲ್ಪ ಪಾತ್ರೆ ಇದೆ ಇಲ್ಲಿ, ಡಿಶ್ ವಾಷರ್ಗೆ ಹಾಕಬೇಕು. ಸೊ ನೆನ್ನೆ ಪಾತ್ರೆ ಹಾಕಿದ್ದೆ ಡಿಶ್ ವಾಷರ್ಗೆ, ಆ ಪಾತ್ರೆನೆಲ್ಲ ಈಗ ಖಾಲಿ ಮಾಡಬೇಕು. 2 ಕೆಲಸ ಆಯಿತಾ, ಮಾಡಿರೋ ಅಡುಗೆನ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. 3 ಕೆಲಸ ಆಯಿತು. ಅದಾದಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿ ಹೊರಡೋದೇನೆ. ಚಾರ್ಜ್ ಇದೆ ತಗೊಳ್ಳಿ. ಏಕೆ ಜಾಮೂನ್ ರಾಜೇಶ್ವರಿ ತಿಂತಾರಲ್ಲ ಅಂದ್ಕೊಂಡು ಇಬ್ಬರಿಗೂ ಆಗುತ್ತೆ ಅಂತ ಮಾಡಿದ್ರೆ ತಿನ್ನಲ್ಲ. ಈಗ ತಿನ್ನಲ್ಲ, ನಾನು ಮಲಗಬೇಕಾದ್ರೆ ತಿಂತೀನಿ. ಹ್ಯಾಪಿ ಪ್ಯಾರೆಂಟ್ಹುಡ್. ಇದು ರಾಜೇಶ್ ಬೈಟ್ನೇನೆ ನಾನು. ಪ್ರತಿ ವರ್ಷ ಬರೀ ಸಾನು ಬರ್ತ್ಡೇ ಅಲ್ಲ, ನಮ್ಮ ಪ್ಯಾರೆಂಟ್ಹುಡ್ ಕೂಡ, ನಾವು ಕೂಡ ಬಾರ್ನ್ ಆಗಿರೋ ಡೇ ಇವತ್ತು ಆ್ಯಸ್ ಅ ಪೇರೆಂಟ್. ಅದು ಕೂಡ ನೆನಪು ಮಾಡ್ಕೊಳ್ತೀವಿ. ಬೆಳಿಗ್ಗೆ 7 ಗಂಟೆಗೆ ರಾಜೇಶ್ ಎದ್ಬಿಟ್ಟು, ಇನ್ನು ಹಾಸ್ಪಿಟ್ಲಲ್ಲಿದ್ದೆ ಅಲ್ವಾ, ಇನ್ನು ಡೆಲಿವರಿ ಆಗಿರಲಿಲ್ಲ ಅಲ್ವಾ ಅಂತ ನೆನಪು ಮಾಡ್ತಿದ್ರು. ಆಯಿತು, ಇವತ್ತು ಕರೆಂಟ್ ಹೋಗಿಲ್ಲ, ಕರೆಂಟ್ ಇದೆ ಪುಣ್ಯಕ್ಕೆ. ಡಿಶ್ ವಾಷರ್ ಫುಲ್ ಡಿಶ್ ವಾಷರ್ ಸೆಟ್ ಆಯಿತು. ರೆಡಿ ಟು ಲೀವ್. ಈಗ ನಿಂತಿದ್ದೀವಿ ಸಾನು ಸ್ಕೂಲ್ ಹತ್ರ. ಆ್ಯಕ್ಚುಲಿ ನಾನು ಆಗಲೇ ಹೇಳಿದೆ ಅಲ್ಲ, ಮದುವೆಗೆ ಹೋಗಬೇಕು ಅಂಥೇಳಿ. ಸೊ ಮದುವೆ ಇರೋದು ನಮ್ಮ ಬೆಂಗಳೂರಲ್ಲ, ಊರಲ್ಲಿ. ಊರಿಗೆ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಮದುವೆ ಇರೋದು ಇವತ್ತು ಮತ್ತು ನಾಳೆ. ಅಂದರೆ ನಾವು ಹೊರಡೋ ತನಕ, ನಾವು ಅಲ್ಲಿಗೆ ತಲುಪೋ ತನಕ ಲೇಟ್ ಆಗಿರುತ್ತೆ. ಬಟ್ ಇವತ್ತು ಸಾನುಗೆ ಸ್ಕೂಲಿಗೆ ಕಳಿಸ್ಲೇಬೇಕಿತ್ತು. ಅವಳಿಗೆ ಆಸೆ ಇತ್ತು. ಏನು ಅಂದರೆ ಇವ್ರ ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ಯಾರ್ಯಾರ್ದು ಬರ್ತ್ಡೇ ಇರುತ್ತೋ ಅವ್ರನ್ನೆಲ್ಲರೂ ಕೂಡ ಕರೆದು ಪ್ರಿನ್ಸಿಪಲ್ಲು ಅವ್ರಿಗೆ ವಿಶ್ ಮಾಡಿ ಅವರು ಚಾಕ್ಲೇಟ್ ಕೊಡ್ತಾರಂತೆ. ಸೊ ಎಲ್ಲರೂ ವಿಶ್ ಮಾಡ್ತಾರೆ, ಮಮ್ಮ ಪ್ರಿನ್ಸಿಪಲ್ ನನಗೆ ಚಾಕ್ಲೇಟ್ ಕೊಡ್ತಾರೆ, ನಾನು ಅವ್ರ ಹತ್ರ ಈಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಸ್ಕೂಲಲ್ಲಿ ಚಾಕ್ಲೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ನನಗೆ ವಿಶ್ ಮಾಡ್ತಾರೆ ಎಲ್ಲರೂ ಅಂತ. ಪಾಪ ಇವತ್ತಿನ ದಿನನೇ ಯಾಕೆ ಅವಳ ಆಸೆನ ನಿರಾಸೆ ಮಾಡಿಸೋದು ಅಂತ ಹೇಳಿಬಿಟ್ಟು 2 ಮ್ಯಾನೇಜ್ ಮಾಡೋಣ ಅಂಥೇಳಿ ಬೆಳಿಗ್ಗೆ ಸ್ಕೂಲಿಗೆ ಕಳಿಸಿ ಈಗ ನಾವು ಡೈರೆಕ್ಟು ಇಲ್ಲಿಂದನೇ ಕರ್ಕೊಂಡು ಹೋಗೋಣ ಅಂತ ಸ್ಕೂಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ಕರ್ಕೊಂಡು ನಾವು ಮನೆಗೆ ಹೋಗೋದಿಲ್ಲ, ಡೈರೆಕ್ಟು ಊರಿಗೆ ಹೋಗ್ತೀವಿ. ಆದರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಏನು ಮಾಡ್ತೀರಾ, ಮದುವೆನೂ ಅಟೆಂಡ್ ಮಾಡಬೇಕು, ನಮ್ಮ ಸಾನು ಆಸೆನೂ ಪೂರೈಸಬೇಕು. ಸೊ ಈ ಥರ ಮ್ಯಾನೇಜ್ ಮಾಡೋಣ ಅಂತ ಡಿಸೈಡ್ ಮಾಡಿ ಈಗ ರಾಜೇಶ್ ಹೋಗಿದ್ದಾರೆ ಕರ್ಕೊಂಡ್ಬರೋದಕ್ಕೆ ಅಂಥೇಳಿ. ಸೊ ಬಂದ ತಕ್ಷಣ ಹೊರಡ್ತೀವಿ. ಸೋನಿ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಇನ್ಯಾರಿಗೋಸ್ಕರ ಕಾಯ್ತಿದ್ಯಾ? ಅಲ್ಲಿ How was your day, baby? Nice. Nice. Mama. ಬರ್ತ್ಡೇ ಚಾಕ್ಲೇಟ್ ಡಿಸ್ಟ್ರಿಬ್ಯೂಷನ್.
ನಾವು ಮನೆಗೆ ಬಂದು 1 ಅವರ್ ಅಲ್ಲೇ ರಿಫ್ರೆಶ್ ಆಗಿ ರೆಡಿಯಾಗಿ ಛತ್ರಕ್ಕೆ ಬಂದ್ವಿ. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ನಾವು ಬರೋ ತನಕ ರಿಸೆಪ್ಷನ್ ಶುರು ಆಗಿಬಿಟ್ಟಿರುತ್ತೆ ಅಂತ. ಬಟ್ ಇಲ್ಲ, ನಾವು ಬಂದ ಮೇಲೆ ಏನು ವೀಳ್ಯದೆಲೆ ಶಾಸ್ತ್ರ ಇರುತ್ತೋ ಅದು ನಡೀತಾ ಇತ್ತು. ಸೊ ಅದಾದಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಹುಡುಗ ಹುಡುಗಿ ರೆಡಿ ಆಗಿಬಿಟ್ಟು ಈಗ ಸ್ಟೇಜ್ ಮೇಲೆ ಬಂದಿದ್ದಾರೆ. ಸೊ ನಾವು ಆನ್ ಟೈಮ್ ಅಂತಲೇ ಅಂದ್ಕೊಳ್ಬೋದು, ಇನ್ ಟೈಮ್ ಅಲ್ಲ. ಬಟ್ ಎನಿವೇಸ್ ಮ್ಯಾನೇಜ್ ಆಯಿತು. ಇಲ್ಲ, ಚಾಕ್ಲೇಟ್ ಅಂದರೆ ಯಾರಿಗಿಷ್ಟ? ಯಾರಿಗಿಷ್ಟ? ನಿನಗಿಷ್ಟ ಇಲ್ವಾ? ನೋಡಲ್ಲ, ಅವ್ನಿಗಿಷ್ಟ ಇಲ್ವಂತೆ. ಸ್ಕೂಲ್ಗೆ ಹೋಗೋದಕ್ಕೆ ಯಾರಿಗಿಷ್ಟ? ಸರಿ, ಮಮ್ಮು ತಿನ್ನೋದಕ್ಕೆ ಯಾರಿಗಿಷ್ಟ? ಚಪಾತಿ ಯಾರಿಗಿಷ್ಟ? ಕರೆಕ್ಟ್. ಡ್ರೈ ಫ್ರೂಟ್ ಯಾರಿಗಿಷ್ಟ? ಸ್ಟ್ರಾಬೆರಿ ಯಾರಿಗಿಷ್ಟ? ಆ್ಯಪಲ್ ಯಾರಿಗಿಷ್ಟ? ಆ್ಯಪಲ್. ರಿಪೇರಿ ಮಾಡೋದು ಯಾರಿಗಿಷ್ಟ? ಚೆನ್ನಾಗಿರೋ ಸಾಮಾನು ತೆಗೆದು ನೋಡೋದಕ್ಕೆ ಯಾರಿಗಿಷ್ಟ? ಇವ್ರಿಗೆ ಚಿಕ್ಕಾಗೆ. ರೊಟ್ಟಿ ಅಂದ್ರೆ ಯಾರಿಗಿಷ್ಟ? ನಿಂಗಿಷ್ಟ ಇಲ್ವಾ? ಮತ್ತೆ ಆ ಥರ ತೋರಿಸು, ಈ ಥರ ಹಿಂದೆ ತೋರಿಸು. ಅಮ್ಮಂಗೆ ಇಷ್ಟ ಇಲ್ಲ ಅಂತೆ ಅವನಿಗೆ. ಯಾರಿಗೆ ಕೇಕ್ ಇಷ್ಟ? ಹಿಂಗೆ ಅಮ್ಮ ಇಡ್ಲಿ ನೀಗಿಷ್ಟ ಇಲ್ಲ? ದಾಡ ಮಮ್ಮಂಗೆ ಇಡ್ಲಿ ಇಷ್ಟ ಇಲ್ಲ. ಓಕೆ ಅಮ್ಮ ಯಾರಿಗೆ ಬ್ರೆಡ್ ಇಷ್ಟ? ಈಗ ಅಕ್ಕ ಮಾತಾಡೋದಿಲ್ಲ, ಈಗ ಕ್ಯಾಮ್ರಾಲವ್ರೆ ಇಲ್ಲ. ಇದು ನೋಡಿ ನಮ್ಮ ಕರಿಮಣಿ ಮಾಂಗಲ್ಯ ಸರ. ನಮ್ಮ ಮದುವೆ ದಿನ ನಮಗೆ ಈಗ ಹೀಗೆ ಹಾಕೋದು. ಇದನ್ನು ನಾವು 3 ತಿಂಗಳ ತನಕ ಇಟ್ಕೊಂಡಿರ್ಬೇಕು, ಆಮೇಲೆ ತೆಗಿಬೋದು. 3 ತಿಂಗಳಲ್ಲಿ ತೆಗಿಬೇಕು ಅಥವಾ ನಾವು 1 ವರ್ಷ ಇಟ್ಕೊಳ್ಬೇಕು. ಇದ್ರ ವಿಶಿಷ್ಟತೆ ಏನು ಗೊತ್ತಾ? ಇದನ್ನ ಮದುವೆ ದಿನ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಪೋಣಿಸ್ತಾರೆ ಮುತ್ತೈದೆಯರು.
ಹೀಗಿತ್ತು ಸ್ನೇಹಿತರೆ ನಮ್ಮ ಸಾನು ಬರ್ತ್ಡೇ ವ್ಲಾಗ್, ಅದ್ರ ಜೊತೆ ಮದುವೆ ವ್ಲಾಗ್ ಕೂಡ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.